ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸರ್ಕಾರದಿಂದ ನೂತನ ಅಧ್ಯಕ್ಷರು 4 ಸದಸ್ಯರನ್ನು ನೇಮಕ ಮಾಡಿ ಆದೇಶ ಹೊರಡಿಸಿದ್ದು, ಅದರಂತೆ ಇಂದು ಮಂಡ್ಯ ಮೂಡ ಕಚೇರಿಯಲ್ಲಿ ನೂತನ ಅಧ್ಯಕ್ಷ ನಯೀಂ, ಸದಸ್ಯರಾದ ಎನ್ ದೊಡ್ಡಯ್ಯ, ಅರುಣ್ ಕುಮಾರ್, ಎಂ ಕೃಷ್ಣ, ಕಾವ್ಯಶ್ರೀ, ಸೋಮಶೇಖರ್ ಅಧಿಕಾರ ಸ್ವೀಕರಿಸಿದರು. ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಗಣಿಗ ಪಿ. ರವಿಕುಮಾರ್ ರವರ ನೇತೃತ್ವದಲ್ಲಿ ನೆರವೇರಿತು. ಏನಿವತ್ತು ಮೂಡ ಅಧ್ಯಕ್ಷರಾಗಿ ಸ್ವೀಕಾರ ಮುಂದೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ನಾಯಕರುಗಳಂತ ಸಿದ್ದರಾಮಯ್ಯ ಸಾಹೇಬರು, ಕೃಷಿ ಉಸ್ತುವಾರಿ ಅಂತ ಚಲವಣ ಅವರು, ನಮ್ಮ ಶಾಸಕರು, ಹೆಚ್ಚಿನ ಶಾಸಕರಂತ ರವೀಣ ಅವರು, ನಯೇಂದ್ರಣ್ಣ ಅವರು, ನಮ್ಮ ಜಮೀರಣ್ಣ ಅವರು, ಬಾಬುಣ್ಣ ಅವರು, ಎಲ್ಲ ಶಾಸಕರು ಬೆಂಬಲದಿಂದ ಎಲ್ಲರೂ ಆಶೀರ್ವಾದ ಮಾಡಿ ಏನೋ ಒಂದು ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರು ಏನು ನಮ್ಮ ನಾಯಕರುಗಳು ಮಾರ್ಗದರ್ಶನ ಕೊಡ್ತಾರೋ ಶಿಸ್ತಿಂದ ಅವ್ರನ್ನ ಯಾವುದೇ ಥರದ್ದು ಕಪ್ಚುಕ್ಕಿ ಏನದೇ ನಮ್ಮ ಮೂಡ ಅಂದರೆ ಕಪ್ಚುಕ್ಕಿ ಅಂತ ಹೇಳ್ತವ್ರೆ. ಅದನ್ನ ಆದಷ್ಟು ನಮ್ಮ ನಾಯಕರುಗಳ ಗಮನಕ್ಕೆ ಹೋಗಿ ನಮ್ಮ ಉಸ್ತುವಾರಿ ಮಿನಿಸ್ಟರ್ ಸಾಹೇಬರು ಆಗ್ಬೋದು, ಬರೇತಿ ಸುರೇಶ್ ಸಾಹೇಬರು ಆಗ್ಬೋದು, ಎಲ್ಲರೂ ಕೂತಿ ನಮ್ಮ ಬೆಂಬಲಗಳು ಎಲ್ಲ ನಾವು ಕೂತಿ ಈ ಸರಿ ಏನೋ ಒಂದು ಬದಲಾವಣೆಯಲ್ಲಿ ಮಂಡ್ಯನ ಒಂದು ಬದಲಾವಣೆ ಮಾಡ್ತೀವಿ. ಮೂಡ ಅಂದರೆ ಏನು ಕಪ್ಚುಕ್ಕಿ ಅದೇ, ಅದನ್ನ ಬದಲಾವಣೆ ಮಾಡೋಷ್ಟು ಅವಕಾಶ ನಮ್ಮ ನಾಯಕರುಗಳು ಬೆಂಬಲ ಅದೇ ಖಂಡಿತವಾಗಿ ಮಾಡ್ತೀನಿ ಅಂತ ಹೇಳಿ ಇಷ್ಟಪಡ್ತೀನಿ ಸರ್. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.